ವಕ್ಫ್ ವಿಚಾರದಲ್ಲಿ ಹಲವು ಬೆಳವಣಿಗೆಗಳು ನಡೀತಾ ಇದೆ. ಜಾಗದವರೆಗೂ ಇಲ್ಲಿಯವರೆಗೂ ಜಗಳ ನಡೀತಾ ಇತ್ತು. ಈಗ ಇನ್ಯಾವುದು ನಡೀತಾ ಇದೆ ಅಂತಂದ್ರೆ ವಕ್ಫ್ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಇದು ನಾಸಿರ್ ಹುಸೇನ್ ಅವರ ಆಪ್ತ ಸೈಯದ್ ಉಲ್ ಹುಸೇನ್ಗೆ ಅಧ್ಯಕ್ಷ ಪಟ್ಟ. 2.5 ವರ್ಷಗಳ ಅಧಿಕಾರ ಹಂಚಿಕೆ ಸೂತ್ರದಂತೆ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದ ಅನ್ವರ್ ಪಾಷಾ ಪರವಾಗಿ ಲಾಬಿಯನ್ನ ಜಮೀರ್ ಮಾಡಿರ್ತಾರೆ. ತಮ್ಮ ಬೆಂಬಲಿಗನಿಗೆ ಅಧ್ಯಕ್ಷ ಸ್ಥಾನ ನೀಡುವಂತೆ ಜಮೀರ್ ಪಟ್ಟು ಹಿಡ್ಕೊಂಡಿರ್ತಾರೆ. ಅಲ್ಲಿ ಜಮೀರ್ ಒತ್ತಡಕ್ಕೆ ಮಣಿಯಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೈಯದ್ ಉಲ್ ಹುಸೇನ್ಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅಸಮಾಧಾನದಿಂದ ಹೊರ ನಡೆದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಸಚಿವರು. ಕಾಂಗ್ರೆಸ್ನಲ್ಲಿ ಈಗ ವಕ್ಫ್ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಜಟಾಪಟಿ ನಡೆದಿದೆ. ನಾಸಿರ್ ಹುಸೇನ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಅವರ ನಡುವೆ. ಅವರವರ ಆಪ್ತನ ಸೇರಿಸಬೇಕು ಅಂತೇಳಿ ಇವ್ರ ಆಪ್ತನ ಸೇರಿಸಬೇಕು ಅಂತೇಳಿ ಫೈನಲಿ ನಾಸಿರ್ ಹುಸೇನ್ ಅವರು ತಮ್ಮ ಆಪ್ತರನ್ನು ಅಧ್ಯಕ್ಷನ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಜಮೀರ್ ಅವರಿಗೆ ಒಂದಿಷ್ಟು ಅಸಮಾಧಾನ ಆಗಿದೆ, ಆಚೆ ಬಂದಿದ್ದಾರೆ ಅವರು. ಅಸಮಾಧಾನದಿಂದಲೇ ಆಚೆ ಹೋಗಿದ್ದಾರೆ. ಆ ದೃಶ್ಯವನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ, ಯಾರಾಗಿದ್ದಾರೆ ಈಗ ವಕ್ಫ್ ಅಧ್ಯಕ್ಷರು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈ ಜಟಾಪಟಿ ವಕ್ಫ್ ವಿಚಾರದಲ್ಲಿ ಮಾತ್ರ ಹಿಂದಿನಿಂದಲೂ ಬರ್ತಾ ಇತ್ತು. ನಾಸಿರ್ ಹುಸೇನ್ ವರ್ಸಸ್ ಜಮೀರ್ ಅಹಮದ್ ಖಾನ್. ಯಾಕೆ ಅಷ್ಟೊಂದು ಸಿದ್ದರಾಮಯ್ಯನವರು ಅಷ್ಟೊಂದು ಕ್ಲೋಸ್ ಆಗಿದ್ದಾಗಲೂ ಕೂಡ ಜಮೀರ್ ಅವರು ಒಂದು ಹೆಜ್ಜೆ ಹಿಂದೆ ಇಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಇದರಲ್ಲಿ? ಅರುಣ್, ಪ್ರಮುಖವಾಗಿ ವಕ್ಫ್ ಬೋರ್ಡ್ಗೂ ಸರ್ಕಾರಕ್ಕೆ ಯಾವುದೇ ಸಂಬಂಧ ಇರಲ್ಲ. ಯಾಕಂದರೆ ಆಯ್ಕೆಗಳು ನಡೆಯುವಂಥದ್ದು ಅವರು ಸಮುದಾಯದಿಂದ ಬೇರೆ ಬೇರೆ ವಿಭಾಗಗಳಿಂದ ಆಯ್ಕೆ ನಡೆಯುತ್ತೆ, ಸದಸ್ಯರುಗಳ ಆಯ್ಕೆ. ಆ ಸದಸ್ಯರುಗಳು ಒಟ್ಟಾಗಿ ಆನಂತರ ಅಧ್ಯಕ್ಷರ ಆಯ್ಕೆಯನ್ನು ಮಾಡ್ತಾರೆ. ಹಾಗಾಗಿ ಸಹಜವಾಗಿ ಈ ರೀತಿಯ ಆಯ್ಕೆಗಳ ಸಂದರ್ಭದಲ್ಲಿ ಸರ್ಕಾರದ ಪಾತ್ರ ಏನು ದೊಡ್ಡ ಮಟ್ಟದಲ್ಲಿ ಇರಲ್ಲ, ಕೇವಲ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗುತ್ತೆ. ಸಮುದಾಯದ ಮಟ್ಟದಲ್ಲಿ ಎಲ್ಲರೂ ಒಂದೇ ಪಕ್ಷದಲ್ಲಿ ಏನೋ ಗುರುತಿಸ್ಕೊಂಡಿದ್ರೆ ಸಹಜವಾಗಿ ನಾಯಕರುಗಳು ಎಂಟ್ರಿ ಆಗ್ಬೋದು. ಆದರೆ ಬೇರೆ ಬೇರೆ ಪಕ್ಷ ಅಥವಾ ಬೇರೆ ಬೇರೆ ಕಡೆ ಗುರುತಿಸ್ಕೊಂಡಾಗ ಸರ್ಕಾರ ಹೇಳಿದಂತೆ ನಡಿಬೇಕಂತೂ ಇಲ್ಲ, ಅಥವಾ ಸಚಿವರು ಹೇಳಿದಂತೆ ನಡಿಬೇಕಂತೂ ಇಲ್ಲ. ಆದರೆ ಸ್ವಲ್ಪ ಎಮೋಷ್ನಲ್ ಆಗಿ ಆ ವಿಚಾರಕ್ಕೆ ಬೇಸರ ಪಡ್ಕೊಂಡು ಹೊರಗೆ ಬಂದಿದ್ದಾರೆ ಜಮೀರ್ ಅಹಮದ್ ಅನ್ನುವಂಥದ್ದು ಬಿಟ್ಟರೆ, ಅದನ್ನು ಹೊರತುಪಡಿಸಿದರೆ ಇಡೀ ಪ್ರಕರಣ ಕೂಡ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆಯ್ಕೆ ಆಗಿರುವಂಥ ಸದಸ್ಯರುಗಳು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಯಾರ ಬೆಂಬಲಿಗರು ಅನ್ನೋದಕ್ಕಿಂತ ಸಮುದಾಯ ಯಾರಿಗೆ ಮಣೆ ಹಾಕ್ತು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಅರುಣ್, ಓಕೆ, ಆಗಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಯಾಕೆ ಬರುತ್ತೆ? ಹಾಗೆ ಇದರಲ್ಲಿ ಸಂಬಂಧನೇ ಇಲ್ವಲ್ಲ AIC ಅಧ್ಯಕ್ಷರದ್ದು? ಅವರ ಬೆಂಬಲಿಗರು ಅಂತ ಹೇಳ್ತಾ ಇರುವಂಥದ್ದು ಅಷ್ಟೇ ಅರುಣ್. ಇಲ್ಲಿ ಅಂದರೆ ಸಹಜವಾಗಿ ಅವರ ಬೆಂಬಲಿಗರು ಅಂತ ಇದ್ದರು. ಜೊತೆಗೆ ರಾಜ್ಯಸಭಾ ಸದಸ್ಯ ನಾಸಿರ್ ಕೂಡ ಖರ್ಗೆ ಅವರ ಕಟ್ಟಾನುಯಾಯಿ, ಅವರ ಆಪ್ತರು ಅನಿಸ್ಕೊಂಡವ್ರಿಗೆ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥದ್ದು ಸಹಜವಾಗಿಯೇ. ಆ ವಿಚಾರದಲ್ಲಿ ಒಂದು ಫಾರ್ಮುಲಾ ಮಾಡೋಕ್ಕಾಗುತ್ತಾ? ಅವ್ರ ಬೆಂಬಲಿಗರಾಗಿದ್ದರಿಂದ ನನ್ನ ಬೆಂಬಲಿಗರು ಇದ್ದಾರೆ, ಒಂದು 2.5 ವರ್ಷ ಅಧಿಕಾರ ಹಂಚಿಕೆ ಸೂತ್ರ ಮಾಡ್ಕೋಬೋದಾ ಅಂತ ಒಂದು ಮನವಿ ಮಾಡಲಿಕ್ಕೆ ಹೋಗಿದ್ರು ಅನ್ನುವಂಥದ್ದು ಅದು ಸಾಧ್ಯ ಆಗಿಲ್ಲ ಅಷ್ಟೇ. ಹಾಗಾಗಿ ನೇರವಾಗಿ ಅವ್ರ ಬೆಂಬಲಿಗರು ಅವರೇ ಬೆಂಬಲಿಸೋರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಂಬಲಿಗರು ಅಂತ ಗುರುತಿಸ್ಕೊಳ್ಬೋದು ಅಷ್ಟೇ. ಯಾರು ಸ್ಪರ್ಧೆ ಮಾಡುವಂಥವ್ರು ನಾನು ಇಂಥವ್ರ ಬೆಂಬಲಿಗ ಅಂತ ಹೇಳ್ಕೋಬೋದು. ಅವ್ರ ಸಮುದಾಯಕ್ಕೂ ಆ ಬೆಂಬಲಕ್ಕೂ ಸಂಬಂಧ ಇರಲ್ಲ. ಆದರೆ ಅದನ್ನು ಬಳಸ್ಕೊಂಡು ಏನಾದರೂ ಒಂದು ಅಧಿಕಾರ ಹಂಚಿಕೆ ಸೂತ್ರ ಸಾಧ್ಯ ಅನ್ನೋಂಥ ಪ್ರಯತ್ನವನ್ನು ಸಚಿವ ಜಮೀರ್ ಅಹಮದ್ ಮಾಡದಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.